ಈ ದಿನ ಒಂದು ಪ್ರಾಮುಖ್ಯವಾದಂತಹ ಅಮೂಲ್ಯವಾದ ಸಂದೇಶ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಒಬ್ಬ ಲಾಯರ್ ಇದ್ದ. ಕೋರ್ಟ್ನಲ್ಲಿ ವಾದಿಸುತ್ತಾ ಇದ್ದ. ಬಹಳ ದುಡ್ಡು ಸಂಪಾದಿಸ್ತಾ ಇದ್ದ. ಬಂದ ದುಡ್ಡಿನಿಂದ ಬಹಳ ಕುಡಿದು ತೂಗಾಡ್ತಾ ಇದ್ದ. ಅದೇ ಅವನ ಜೀವಿತ ವಿಧಾನ ಆಗಿತ್ತು. ಹಾಗೆ ಕುಡಿದು ತೂಗಾಡುತ್ತಾ ತಾನು ಸಂಪಾದಿಸಿದ್ದನ್ನೆಲ್ಲ ಹಾಳು ಮಾಡ್ತಾ ಇದ್ದ. ಆದರೆ ಕೋರ್ಟ್ ಒಳಗಡೆ ಪ್ರವೇಶಿಸಿದ್ರೆ ಸಾಕು, ವಾದಿಸುವುದರಲ್ಲಿ ಅವನಿಗೆ ಮೀರಿದವರು ಯಾರೂ ಇಲ್ಲ, ಖಚಿತವಾಗಿಯೂ ಗೆಲ್ಲುತ್ತಾ ಇದ್ದ. ಹಾಗಾಗಿ ಒಂದು ದಿವಸ ಒಬ್ಬ ಆತ್ಮಿಕನು ಅವನ ಬಳಿಗೆ ಹೋಗಿ ತನ್ನ ಒಂದು ಕೇಸನ್ನು ವಾದಿಸಬೇಕೆಂದು ಕೇಳಿಕೊಂಡ. ವಾದಿಸುತ್ತಾನೆ. ಮುಂದೆ ಆ ಕೇಸ್ ಹಾಗೆ ವಾದಿಸಬೇಕಾಗಿರುವುದರಿಂದ ಆ ಕ್ಲೈಂಟ್ ಹೋಗಿ ಅವನೊಂದಿಗೆ ತನ್ನ ಕೇಸ್ ಕುರಿತು ಮಾತಾಡ್ತಾನೆ. ಮಾತಾಡಿದ ನಂತರ ಹೊರಟುಹೋಗುವಾಗ ಸ್ವಲ್ಪ ನಿಂತು ಮತ್ತೆ ಹಿಂದಕ್ಕೆ ಬಂದು ಆ ಲಾಯರ್ಗೆ ಒಂದು ಮಾತು ಹೇಳ್ತಾನೆ. ಹೌದು ಸಾರ್, ಇಷ್ಟು ಅದ್ಭುತವಾಗಿ ನೀವು ಕೇಸ್ ವಾದಿಸುತ್ತೀರಲ್ಲವೇ, ಮಹಾಜ್ಞಾನವುಳ್ಳವರಾಗಿದ್ದೀರಲ್ಲವೇ, ಮತ್ತೆ ಇಷ್ಟು ಜ್ಞಾನವುಳ್ಳ ನೀವು ಯಾಕೆ ತಾನೇ ನಿಮ್ಮನ್ನು ಸೃಷ್ಟಿಸಿರುವಂತಹ ಯೇಸು ಕ್ರಿಸ್ತನನ್ನು ನಂಬುವುದಿಲ್ಲ ಎಂದು ಪ್ರಶ್ನಿಸಿದ. ಆ ಮಾತು ಕೇಳಿರುವಂತಹ ಈ ಲಾಯರ್, ಹೌದು, ನಿಮ್ಮ ಯೇಸು ಕ್ರಿಸ್ತನು ಪರಿಶುದ್ಧರನ್ನೇ ಪ್ರೀತಿಸ್ತಾನಲ್ಲವೇ, ನೀತಿವಂತರನ್ನೇ ಆಶೀರ್ವದಿಸ್ತಾರಲ್ಲವೇ, ನನ್ನಂತಹ ಪಾಪಿಷ್ಟರನ್ನು ಶಿಕ್ಷಿಸುತ್ತಾರಲ್ಲವೇ, ಅದಕ್ಕೆ ಆತನಂದ್ರೆ ನನಗೆ ಭಯ ಎಂದು ಹೇಳ್ದ. ಆಗ ಈ ಆತ್ಮೀಕನು ಹೇಳ್ತಾನೆ, ನಿಮ್ಗೆ ಯಾರು ಹೇಳಿದ್ದಾರೆ ಯೇಸು ಕ್ರಿಸ್ತನಿಗೆ ಪಾಪಿಗಳಂದ್ರೆ ಇಷ್ಟ ಇಲ್ಲವೆಂದು? ಆತನು ಪಾಪವನ್ನು ಅಸಹಿಸಿಕೊಳ್ತಾನೆ, ಆದರೆ ಪಾಪಿಗಳನ್ನು ಮಾತ್ರ ಪ್ರಾಣ ಕೊಡುವಷ್ಟು ಪ್ರೀತಿಸ್ತಾನೆ. ಆತನು ಹಾಗೆ ಪ್ರೀತಿಸಿದ್ದರಿಂದಲೇ ಪಾಪಿಗಳಿಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆ. ಆತನು ಮಾಡಿರುವಂತಹ ತ್ಯಾಗವನ್ನು, ಅರ್ಪಿಸಿರುವ ಬಲಿ ಯಜ್ಞವನ್ನು ಯಾರೇ ನಂಬುವುದಾದರೆ ಅಂಥವರನ್ನು ಆತನು ನೀತಿವಂತರನ್ನಾಗಿ ಮಾರ್ಪಡಿಸ್ತಾನೆ. ಈ ಭೂಮಿಯ ಮೇಲೆ ಸಕಲ ಶಾಂತಿ ಸಮಾಧಾನದಿಂದ ತುಂಬಿಸುತ್ತಾನೆ. ಈ ಮಾತನ್ನು ಹೇಳ್ತಿರುವಾಗ ಕೇಳುತ್ತಿರುವಂತಹ ಆ ಲಾಯರಿನ ಮನಸ್ಸು ಕರಗಿ ಹೋಯಿತು. ಇದೇನು ನನಗೇ ಗೊತ್ತಿರೋ ಪ್ರಕಾರ ಪಾಪಿಗಳನ್ನು ಶಿಕ್ಷಿಸುತ್ತಾರೆ, ಪಾಪಿಷ್ಟ ಕೆಲಸ ಮಾಡುವವರಿಗೆ ನರಕದಲ್ಲಿ ಸುಟ್ಟಿ ಸಾಯಿಸ್ತಾರೆ, ಇದನ್ನೇ ಕೇಳಿದ್ದೇನೆ ಹೊರತು ಪಾಪಿಗಳನ್ನು ಪ್ರೀತಿಸ್ತಾನೆ, ಪ್ರಾಣ ಕೊಡುವಷ್ಟು ಪ್ರೀತಿಸಿ ತನ್ನ ಪ್ರಾಣವನ್ನೇ ಧಾರೆ ಎರಿಸಿದ್ದಾನೆಂದು ನಾನು ಕೇಳಲಿಲ್ವಲ್ಲ. ಇಷ್ಟು ಅದ್ಭುತವಾದ ಪ್ರೀತಿಯನ್ನು ತೋರ್ಪಡಿಸಿರುವಂತಹ ದೇವರನ್ನು ಹೇಗೆ ನಾನು ತಿರಸ್ಕರಿಸಲಿಕ್ಕಾಗುತ್ತೆ ಎಂದು ಹೇಳಿ ತಕ್ಷಣವೇ ಮೊಳಕಾಲೂರಿ ಆ ಕ್ಷಣವೇ ಕ್ರಿಸ್ತನಿಗೆ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾನೆ. ಹಾಗೆ ಅಂಗೀಕರಿಸಿದ ನಂತರ ತನ್ನ ಮನೆಗೆ ಹೋಗ್ತಾನೆ. ತನ್ನ ತಂದೆಗೆ ಭೇಟಿಯಾಗ್ತಾನೆ. ಭೇಟಿಯಾಗಿ, ಅಪ್ಪಾ, ಈ ದಿನ ಒಂದು ಅದ್ಭುತ ಜರುಗಿದೆ. ಏನಾಯ್ತು ಮಗನೇ? ನಾನು ಕುಡ್ಕನೆಂದು ನಿನಗೆ ಗೊತ್ತಲ್ಲವೇ? ನನಗೆ ಗೊತ್ತಿರೋದೇನು ಮಗನೇ? ಲೋಕಕ್ಕೆಲ್ಲ ಗೊತ್ತು. ಅದೇ ಅಪ್ಪ, ಎಲ್ಲರಿಗೂ ಗೊತ್ತು ನಾನು ಕುಡ್ಕನೆಂದು, ಅಲೆಮಾರಿ ಎಂದು. ಆದರೆ ಈ ದಿನ ಒಂದು ಅದ್ಭುತ ಜರುಗಿತು. ಏನಾಯ್ತು ಮಗನೇ? ನನ್ನ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಟ್ಟೆ. ಅಷ್ಟೇ ಅಲ್ಲ ಅಪ್ಪ, ಲಾಯರ್ ಆಗಿರುವ ನನ್ನ ವೃತ್ತಿಯನ್ನು ಬಿಟ್ಟು ಇನ್ಮೇಲೆ ಯೇಸುವನ್ನೇ ಸೇವಿಸಬೇಕೆಂದು, ಯೇಸುವಿಗಾಗಿಯೇ ಜೀವಿಸಬೇಕೆಂದು ನಾನು ತೀರ್ಮಾನ ತೆಗೆದುಕೊಂಡಿದ್ದೇನಪ್ಪ ಎಂದು ಹೇಳಿದ್ರೆ ಈ ಲಾಯರ್ ಅಂದುಕೊಳ್ತಾನೆ ಅವನ ತಂದೆ ಹಿಗ್ಗಿ ಕುಣಿದಾಡ್ತಾನೆ ಎಂದು. ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ ಅಂದುಕೊಂಡ. ಅಂಥದ್ದೇನೂ ಕಾಣಿಸಲಿಲ್ಲ. ಹೌದಾ, ಬಹಳ ಸಂತೋಷ. ಇದೇನಪ್ಪ, ಕುಡುಕನಾಗಿರುವ ನಾನು ಈ ದಿನ ಕುಡುಕತನ ಬಿಟ್ಟು ಕ್ರಿಸ್ತೇಸುವನ್ನು ರಕ್ಷಕನನ್ನಾಗಿ ಅಂಗೀಕರಿಸಿ ಆತನನ್ನೇ ಸೇವಿಸಬೇಕೆಂಬ ತೀರ್ಮಾನ ನಾನು ತೆಗೆದುಕೊಂಡರೆ ಹಿಗ್ಗಿ ಕುಣಿದಾಡಬೇಕಾದ ನೀನು ಏನಿದು ಚಲನೆ ವಲನೆ ಇಲ್ಲದಂತೆ ನಿಂತ್ಕೊಂಡಿದ್ದೀ? ಆಗ ತಂದೆ ಹೇಳ್ತಾನೆ, ಕ್ರಿಸ್ತನನ್ನು ಸೇವಿಸಬೇಕೆಂದು, ಕ್ರಿಸ್ತನ ಸೇವೆ ಮಾಡಬೇಕೆಂದು ಈ ದಿನ ನೀನು ಅಂದ್ಕೊಳ್ತಾ ಇದ್ದಿ ಮಗನೇ. ಆದರೆ ನೀನು ಹುಟ್ಟಿದಾಗಲೇ ನಿನ್ನಮ್ಮ ಅಂದುಕೊಂಡಿದ್ದಳು ನೀನು ಸೇವೆ ಮಾಡಬೇಕೆಂದು, ಸೇವಕನಾಗಿ ಜೀವಿಸಬೇಕೆಂದು. ನಿನ್ನಮ್ಮ ಆ ದಿನವೇ ತೀರ್ಮಾನ ತೆಗೆದುಕೊಂಡಿದ್ದಳು ಮಗನೇ. ನಿಜಾಂಶ ಏನೆಂದು ಹೇಳ್ತೇನೆ ಕೇಳು. ನಿನ್ನಮ್ಮ ಗರ್ಭಧರಿಸಿದಾಗ, ತುಂಬು ಗರ್ಭಿಣಿಯಾಗಿದ್ದಾಗ ಡಾಕ್ಟರ್ ಅವರು ಬಂದು ನನಗೊಂದು ವಿಷಯ ಹೇಳಿದ್ರು. ನೋಡಿ ಸಾರ್, ನಿಮ್ಮ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಾಳೆ, ಆದರೆ ಹೆರಿಗೆ ಮಾಡುವಂತಹ ಸಮಯದಲ್ಲಿ ಇಬ್ಬರಲ್ಲಿ ಕೇವಲ ಒಬ್ಬರನ್ನೇ ನಾವು ಕಾಪಾಡಲು ಸಾಧ್ಯ. ಹಾಗಾಗಿ ನೀವು ತೀರ್ಮಾನ ತೆಗೆದುಕೊಳ್ಳಿ, ನಿಮಗೆ ಮಗು ಬೇಕೋ ಹೆಂಡತಿ ಬೇಕೋ? ಆಗ ನಿನ್ನಮ್ಮಳಿಗೆ ಕೋರಿಕೊಳ್ಬೇಕೋ ನಿನಗೆ ಕೋರಿಕೊಳ್ಬೇಕೋ ಅರ್ಥ ಆಗ್ಲಿಲ್ಲ ಮಗನೇ.
ಇವೆರಡರ ಮಧ್ಯ ನಾನು ಕುಂದಿ ಹೋಗುತ್ತಿರುವಾಗ ಒಂದು ಸ್ವರ ಡಾಕ್ಟರ್ಗೆ ಹೀಗೆ ಹೇಳಿತು, ಡಾಕ್ಟರ್ ಅವರೇ, ನನಗಿಂತಲೂ ಹೆಚ್ಚಾಗಿ ನನ್ನ ಮಗುವೇ ನನಗೆ ಮುಖ್ಯ. ಯಾಕೆಂದರೆ ನನ್ನ ಮಗನು ದೊಡ್ಡ ಸೇವೆ ಮಾಡಲಿಕ್ಕಿದ್ದಾನೆ, ಅವನು ಸೇವಕನಾಗ್ಲಿಕ್ಕಿದ್ದಾನೆ. ದಯವಿಟ್ಟು ಅವನನ್ನು ಕೊಲ್ಲಬೇಡಿರಿ. ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೇನೆ, ನನ್ನ ಮಗ ಮಾತ್ರ ಮರಣ ಹೊಂದಬಾರದು ಸಾರ್ ಎಂದು ನಿನ್ನ ಅಮ್ಮ ಆ ದಿನ ನಿನ್ನನ್ನು ಸೇವೆಗೆ ಒಪ್ಪಿಸಿಕೊಡ್ತಾಳೆ, ತನ್ನನ್ನು ತಾನೇ ಮರಣಕ್ಕೆ ಒಪ್ಪಿಸಿಕೊಡ್ತಾಳೆ. ಡಾಕ್ಟರ್ ಅವರು ಆಕೆಯನ್ನು ಕಾಪಾಡುವ ಪ್ರಯತ್ನ ಮಾಡ್ತಾರೆ, ಆದರೆ ಕಾಪಾಡ್ಲಿಕ್ಕಾಗಲಿಲ್ಲ. ನಿನ್ನ ತಾಯಿ ಸತ್ತಳು, ನಿನ್ನನ್ನು ಬದುಕಿಸಿದಳು. ಆ ದಿನವೇ ಅವಳು ತೀರ್ಮಾನ ತೆಗೆದುಕೊಂಡಿದ್ದಳು, ನಿನ್ನನ್ನು ಸೇವಕನಾಗಿ ಒಪ್ಪಿಸಬೇಕೆಂದು, ನೀನು ಸೇವಕನಾಗಬೇಕೆಂದು. ಆ ಲಾಯರ್ ಬೇರೆ ಯಾರೂ ಅಲ್ಲ ಪ್ರಿಯರೇ. ಆ ನಂತರ ದೊಡ್ಡ ಪ್ರಸಂಗಿಕನಾಗುತ್ತಾನೆ, ದೊಡ್ಡ ಸೇವಕನಾಗುತ್ತಾನೆ. ಅಷ್ಟು ಮಾತ್ರವಲ್ಲ, ಇಂಗ್ಲಿಷ್ನಲ್ಲಿ ಒಂದು ಅದ್ಭುತವಾದ ಬೈಬಲನ್ನೇ ಅವನು ಸಿದ್ಧಪಡಿಸುತ್ತಾನೆ. ಅವನ ಹೆಸರು C.I. ಸ್ಕೋಫೀಲ್ಡ್. ಸ್ಕೋಫೀಲ್ಡ್ ಎಂಬ ಒಂದು ಬೈಬಲ್ ಇದೆ, ಅದ್ಭುತವಾದ ಬೈಬಲ್ ಆಗಿದೆ. ಆ ಬೈಬಲನ್ನು ಸಿದ್ಧ ಮಾಡಿರೋದೇ, ಆ ಬೈಬಲನ್ನು ಬರೆದಿರೋದೇ ಈ ಸ್ಕೋಫೀಲ್ಡ್. ಈ ಸ್ಕೋಫೀಲ್ಡ್ ಎನ್ನುವಂತಹ ವ್ಯಕ್ತಿ ಒಮ್ಮೆ ಒಬ್ಬ ಕುಡುಕನಾಗಿದ್ದ. ಆದರೆ ಅವನು ಹುಟ್ಟಿದಾಗಲೇ ಅವನ ಅಮ್ಮ ಅವನನ್ನು ದೇವರಿಗೆ ಅರ್ಪಿಸಿಕೊಡುತ್ತಾಳೆ. ಮೊದಲನೇದಾಗಿ ನಾನು ಸಾರಲಿಚ್ಛಯಿಸುವ ಸಂದೇಶದಲ್ಲಿ ಮೊದಲನೇ ಪಾಯಿಂಟ್, ಹುಟ್ಟುವಳಿಯಲ್ಲಿಯೇ ಕ್ರಿಸ್ತನು. ಸಹೋದರ ಸಹೋದರಿ, ತಮ್ಮ ತಂಗಿಯೆಂದರೆ ಇನ್ನೂ ನಿಮಗೆ ಮದುವೆ ಆಗಲಾರದೇ ಇರಬಹುದು, ಇಲ್ಲವೇ ಇತ್ತೀಚೆಗೆ ನಿಮಗೆ ಮದುವೆಯಾಗಿರಬಹುದು, ಇಲ್ಲವೇ ನೀವು ಗರ್ಭಿಣಿ ಕೂಡ ಆಗಿದ್ದಿರಬಹುದು. ಆದರೆ ನನ್ನ ಪ್ರಶ್ನೆ ಏನೆಂದರೆ, ಏನ್ಮಾಡ್ಲಿಕ್ಕಿದ್ದೀರಿ? ದೇವರು ನಿಮಗೆ ಕೊಟ್ಟಿರುವಂತಹ ಮಗನನ್ನು ಮಗಳನ್ನು ಏನ್ಮಾಡ್ಲಿಕ್ಕಿದ್ದೀರಿ? ದೇವರು ನಿಮಗೆ ಕೊಡ್ಲಿಕ್ಕಿರುವಂತಹ ಮಗನನ್ನು ಮಗಳನ್ನು ಏನ್ಮಾಡ್ಲಿಕ್ಕಿದ್ದೀರಿ? ನಿಮ್ಮ ಮಗುವಿನ ಹುಟ್ಟುವಳಿಯಲ್ಲಿಯೇ ಕ್ರಿಸ್ತನಿಗೆ ಸ್ಥಳ ಕೊಡುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಒಬ್ಬ ಬಂಜೆ ದೇವರ ಆಲಯಕ್ಕೆ ಬರುತ್ತಾಳೆ, ಬಂದು, ದೇವರೇ, ನನಗೊಬ್ಬ ಮಗನನ್ನು ಕೊಡು ದೇವರೇ, ಒಬ್ಬ ಮಗನನ್ನು ಕೊಡು, ಅವನನ್ನು ನಿನ್ನ ಸೇವೆಗೆ ಒಪ್ಪಿಸ್ತೇನೆ, ಅವನನ್ನು ನಿನ್ನ ಸೇವೆಗೆ ಅರ್ಪಿಸಿಕೊಡ್ತೇನೆ, ನನಗೊಬ್ಬ ಮಗನನ್ನು ಕೊಡು ಅಯ್ಯಾ ಎಂದು ಪ್ರಾರ್ಥನೆ ಮಾಡಿದ್ದು ಯಾರು ಹೇಳಿ? ಹನ್ನಳು. ಆಕೆಯ ಪ್ರಾರ್ಥನೆಯನ್ನು ಲಾಲಿಸಿ ದೇವರು ಸಮುವೇಲನು ಎಂಬ ಒಬ್ಬ ಮಗನನ್ನು ಕೊಡ್ತಾರೆ. ಅನೇಕ ವರ್ಷಗಳ ನಂತರ ಮಗನು ಹುಟ್ಟಿದ ನಂತರ ಆ ಮಗನಿಗೆ ಎಷ್ಟೋ ಮುದ್ದಾಗಿ ಬೆಳೆಸುತ್ತಾ ಇರುವಾಗ, ಹಾಲು ಕುಡಿಸುತ್ತಾ ಬೆಳೆಸುತ್ತಿರುವಾಗ, ಆ ತಾಯಿಗೂ ಆ ಮಗುವಿಗೂ ನಡುವೆ ಒಂದು ಅನುಬಂಧ ಉಂಟಾಯಿತು, ಅನುರಾಗ ಉಂಟಾಯಿತು. ಆದರೆ ಆ ಮಗುವನ್ನು ದೇವರಿಗೆ ಅರ್ಪಿಸಿಕೊಡಬೇಕಾದ ಸಮಯ ಬಂದಾಗ ಮಾತು ತಪ್ಪಲಿಲ್ಲ ಪ್ರಿಯರೇ, ಮಾತನ್ನು ಮೀರಲಿಲ್ಲ. ತನ್ನ ಮಗನನ್ನು ತಂದು ದೇವರ ಆಲಯದಲ್ಲಿ ಸೇವಕನನ್ನಾಗಿ ಅರ್ಪಿಸಿಕೊಡುತ್ತಾಳೆ. ಇಲ್ಲಿ ಏನ್ ಕಾಣಿಸುತ್ತೆ? ಮಗುವಿನ ಜನ್ಮದಲ್ಲಿ ಕ್ರಿಸ್ತನು ಕಾಣಿಸಿಕೊಳ್ತಿದ್ದಾನೆ. ಈ ದಿನ ಹುಟ್ಟಿ ಬೆಳೆದಿರುವಂತಹ ಅವರ ಕುರಿತಾಗಿ ಬಹುಶಃ ಈ ಸಂದೇಶ ಕರೆಕ್ಟ್ ಆಗಿರುವುದಿಲ್ಲವೇನೋ, ಆದರೆ ತಮ್ಮ ತಂಗಿಯೆಂದರೆ, ಸಹೋದರ ಸಹೋದರಿಯರೇ ಕೇಳ್ರಿ, ಪ್ರಾಮುಖ್ಯವಾಗಿ ವಿವಾಹಕ್ಕೋಸ್ಕರ ಸಿದ್ಧವಾಗುವಂಥವರು ಈ ಸಂದೇಶವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿರಿ. ಗರ್ಭಿಣಿಯಾಗಿರುವಂತಹ ಸಹೋದರಿಯರೇ, ಇವತ್ತಲ್ಲ ನಾಳೆ ಮಗುವನ್ನು ಹಡೆಯಲಿಕ್ಕಿರುವಂತಹ ತಂಗಿಯೆಂದರೆ, ಈ ಸಂದೇಶ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಮಗು ಜನಿಸಿದ ಕೂಡಲೇ ಕ್ರಿಸ್ತನಿಗೆ ಅರ್ಪಿಸಿಕೊಡಿರಿ. ದೇವರಿಗೆ ಒಬ್ಬನೇ ಒಬ್ಬ ಮಗನಿದ್ದಾನೆ, ಆ ಒಬ್ಬನೇ ಮಗನನ್ನು ದೇವರು ಸೇವಕನಾಗಿ ಮಾಡಿದ್ರು. ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ 2 ಇಲ್ಲವೇ 3 ಇಲ್ಲವೇ 4 ಜನ ಮಕ್ಕಳುಗಳಿದ್ದಾರೆ. ಆದರೆ ನನ್ನ ಪ್ರಶ್ನೆ, ಏನ್ ಮಾಡಬೇಕೆಂದು ಆಶಿಸುತ್ತಿದ್ದೀರಿ? ಒಬ್ಬನನ್ನು ಡಾಕ್ಟರನ್ನಾಗಿ, ಒಬ್ಬನನ್ನು ಇಂಜಿನಿಯರನ್ನಾಗಿ, ಹೀಗೆ ನಾನಾ ವಿಧವಾದ ಆಲೋಚನೆ ಹೊಂದಿಕೊಂಡಿದ್ರಿ. ಆದರೆ ಹನ್ನಳಿಗಿರುವ ಆಲೋಚನೆ ಏನಿತ್ತು ಗೊತ್ತಾ? ನನ್ನ ಮಗನು ಒಬ್ಬ ಸೇವಕನಾಗಬೇಕು. ಈ ದಿನ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂಥವ್ರು ಯಾರಾದರೂ ಇದ್ದೀರಾ? ನೀವು ಪ್ರಾರ್ಥನೆ ಮಾಡಿದರೂ, ಅವರನ್ನು ಪ್ರತಿಷ್ಠಿಸಿದರೂ, ಒಂದು ವೇಳೆ ಈ ದಿನ ಅವರು ದೇವರಿಂದ ದೂರ ಹೋಗುತ್ತಿರುವಂತೆ ಕಾಣಿಸುತ್ತಾ ಇದೆಯಾ? ದಾರಿ ತಪ್ಪಿ ಹೋಗುವಂತೆ ಕಾಣಿಸ್ತಾ ಇದೆಯಾ? ಅವರ ಜೀವಿತ ಹಾಳಾಗುವ ಹಾಗೆ ನಿಮಗೆ ಕಾಣಿಸ್ತಾ ಇದೆಯಾ? ದಯವಿಟ್ಟು ಕೇಳ್ರಿ. ಹಾಗೆ ನಿಮಗನಿಸಬಹುದು, ಆದರೆ ನಿಮಗೆ ಅನಿಸುತ್ತಿರುವಂತಹ ಆ ಅನುಭವಕ್ಕಿಂತಲೂ ನೀವು ಮಾಡಿದ ಪ್ರಾರ್ಥನೆಯೇ ಬಹುಶಕ್ತಿಯುಳ್ಳದಾಗಿದೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ. ಆ ತಾಯಿ ಮಾಡಿದ ಪ್ರಾರ್ಥನೆ ಬಹುಶಕ್ತಿಯುಳ್ಳದಾಗಿದೆ. ಆ ತಂದೆಯ ಕಣ್ಮುಂದೆ ಮಗ ಕುಡುಕನಾಗಿ ತಿರುಗಾಡುತ್ತಿರುವಾಗ ನಿರಾಶನಾಗಲಿಲ್ಲ, ನಿರುತ್ಸಾಹನಾಗಲಿಲ್ಲ, ಮನಸ್ಸಿನಲ್ಲಿ ಹತಾಶನಾಗಲಿಲ್ಲ.
ಈ ದಿನ ನನ್ನ ಮಗನು ಕುಡುಕನಾಗಿ ಕಾಣಿಸ್ತಿದ್ದಾನೆ, ಆದರೆ ಒಂದು ದಿವಸ ಖಚಿತವಾಗಿ ನನ್ನ ಹೆಂಡತಿ ಮಾಡಿದ ಪ್ರಾರ್ಥನೆಗೆ ಉತ್ತರವನ್ನು ಕಣ್ಣಾರೇ ಕಾಣುತ್ತೇನೆ ಅಂದ್ಕೊಳ್ತಾನೆ. ನಂಬಿಕೆ ಇಡೀರಿ ಸಹೋದರಿಯರೇ, ನಂಬಿಕೆ ಇಡೀರಿ ಸಹೋದರರೇ. ಈ ದಿನ ನಿಮ್ಮ ಮಗನಾಗಿರ್ಬಹುದು, ಈ ದಿನ ನಿಮ್ಮ ಮಗಳಾಗಿರ್ಬಹುದು, ದೇವರಿಂದಲೂ ಮತ್ತು ನಿಮ್ಮಿಂದಲೂ ದೂರವಾಗುವಂತೆ ಕಾಣಿಸುತ್ತಾ ಇರಬಹುದು. ಆದರೆ ಕೊನೆಗೆ ಜರುಗುವಂಥದ್ದೇನೆಂದರೆ, ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲವಾಗಿ ಆ ನಿಮ್ಮ ಮಗನು, ಆ ನಿಮ್ಮ ಮಗಳು ಖಚಿತವಾಗಿ ಬಂದು ಯೇಸುವಿನ ಪಾದಕ್ಕೆ ಬಂದು ಅಡ್ಡ ಬೀಳುತ್ತಾರೆ, ಯೇಸುವಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸುತ್ತಾರೆ. ಇದನ್ನು ನಂಬಿರಿ. ಹುಟ್ಟುವಳಿಯಲ್ಲಿಯೇ ಕ್ರಿಸ್ತನು ಇರಬೇಕು ಎಂದು ನೀವು ಆಶಿಸುತ್ತಿರುವುದಾದರೆ, ನಿಮ್ಮ ಮಗು ಹುಟ್ಟುವುದಕ್ಕಿಂತ ಮುಂಚೆಯೇ ಆ ಮಗುವನ್ನು ದೇವರಿಗೆ ಅರ್ಪಿಸುವ ತಾಯಿಯಾಗಿ, ತಂದೆಯಾಗಿ ಇರಬೇಕೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಎರಡನೇದು, ಬಾಲ್ಯದಲ್ಲಿ ಕ್ರಿಸ್ತನು. ಈ ದಿನ ನಮ್ಮ ಮಧ್ಯ 16-17 ವರ್ಷ ಒಳಗಿರುವ ವಯಸ್ಸುಳ್ಳವರು ಕೈ ತೋರಿಸ್ತೀರಾ? ಯಶ್ 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 ಯಶ್. ನಮಗೂ ಕೂಡ 16 ಇಲ್ಲವೇ 17 ವರ್ಷ ಒಳಗಡೆ ವಯಸ್ಸುಳ್ಳ ಮಕ್ಕಳಿದ್ದಾರೆ ಎನ್ನುವವರು ಕೈ ತೋರಿಸ್ತೀರಾ? ರೈಟ್. ಎರಡನೇದಾಗಿ, ಹುಟ್ಟುವಳಿಯಲ್ಲಿ ಕ್ರಿಸ್ತನನ್ನು ನೋಡಿದ್ದೇವೆ, ಈಗ ಬಾಲ್ಯದಲ್ಲಿ ಕ್ರಿಸ್ತನನ್ನು ನೋಡೋಣ. ಬನ್ನಿ, ಮೊದಲನೇ ಸಮುವೇಲ ಪುಸ್ತಕ 2ನೇ ಅಧ್ಯಾಯ 11ನೇ ವಚನ. ತರುವಾಯ ಎಲ್ಕಾನನು ರಾಮಾದಲ್ಲಿರುವ ತನ್ನ ಮನೆಗೆ ಹೊರಟು ಹೋದನು. ಆದರೆ ಆ ಬಾಲಕನು ಯಾಜಕನಾದ ಏಲಿಯ ಮುಂದೆ ಯೆಹೋವನಿಗೆ ಸೇವೆ ಸಲ್ಲಿಸುತ್ತಾ ಇದ್ದನು. 26ನೇ ವಚನ. ಬಾಲಕನಾದ ಸಮುವೇಲನು ಪ್ರತಿದಿನ ಬೆಳೆಯುತ್ತಾ ಯೆಹೋವನ ದಯೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಅಭಿವೃದ್ಧಿಯಾಗುತ್ತಾ ಇದ್ದನು. ಬಾಲಕನಾದ ಸಮುವೇಲನ ಕುರಿತಾಗಿ ನಾವು ನೋಡ್ತಿದ್ದೇವೆ. ಬೈಬಲ್ ಹೇಳುತ್ತದೆ, ಸಮುವೇಲನು ದೇವರ ಸನ್ನಿಧಿಯಲ್ಲಿ, ಆತನ ಸೇವೆಯಲ್ಲಿ ಮನುಷ್ಯರ ದಯೆ, ದೇವರ ದಯೆ ಹೊಂದಿಕೊಳ್ಳುತ್ತಾ ಅಭಿವೃದ್ಧಿಯಾಗುತ್ತಿದ್ದನು. ಅದೇ ರೀತಿಯಾಗಿ ಈ ದಿನ ನಮ್ಮಲ್ಲಿಯೂ ಬಹಳ ಜನರಿಗೆ ಒಂದು ಪ್ರಶ್ನೆ ಇದೆ. ಅದೇನೆಂದರೆ, ನಮ್ಮ ಮಗ ಸೇವೆ ಮಾಡಬೇಕೆಂದು ಆಶಿಸುತ್ತಿದ್ದೇವೆ, ಮಗಳು ಸೇವೆ ಮಾಡಬೇಕೆಂದು ಆಶಿಸುತ್ತಿದ್ದೇವೆ, ನಮ್ಮ ಮಕ್ಕಳು ಪರಿಶುದ್ಧರಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೇವೆ. ಆದರೆ ಬ್ರದರ್, ನಮ್ಮ ಮಗನ ಸುತ್ತಲೂ ಇರುವ ಹುಡುಗರ ನಿಮಿತ್ತ, ನಮ್ಮ ಮಗಳ ಸುತ್ತಲೂ ಇರುವಂತಹ ಹುಡುಗಿಯರ ನಿಮಿತ್ತ ನಮ್ಮ ಮಗನು ಮತ್ತು ನಮ್ಮ ಮಗಳು ದೇವರಿಂದ ದೂರವಾಗ್ತಿದ್ದಾರೆ ಎಂದು ಹೀಗೆ ಅನೇಕ ತಂದೆ ತಾಯಿಗಳು ಈ ದಿನ ಬಾಧೆ ಪಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸೇವಕರು ಕೂಡ. ನಮ್ಮ ಮಗ ದಾರಿ ತಪ್ಪುತ್ತಿದ್ದಾನೆ, ನಮ್ಮ ಮಗಳು ದಾರಿ ತಪ್ಪುತ್ತಿದ್ದಾಳೆ. ಯಾಕೆಂದರೆ ಇರುವ ಸರ್ಕಲ್ ಆ ರೀತಿಯಾಗಿದೆ, ಸ್ನೇಹಿತರು ಆ ರೀತಿಯಾಗಿದ್ದಾರೆ, ಫ್ರೆಂಡ್ಸ್ ಆ ರೀತಿಯಾಗಿದ್ದಾರೆ. ಅದಕ್ಕೆ ನಮ್ಮ ಮಗ ಹಾಳಾಗ್ತಿದ್ದಾನೆ, ನಮ್ಮ ಮಗಳು ಹಾಳಾಗ್ತಿದ್ದಾಳೆ ಎಂದು ಹೀಗೆ ಯೋಚಿಸಿ ನಮ್ಮಲ್ಲಿ ಅನೇಕರು ಬಾಧೆ ಪಡ್ತಿದ್ದಾರೆ, ಬೇಜಾರಾಗ್ತಿದ್ದಾರೆ. ಹಾಗಾದರೆ ದಯವಿಟ್ಟು ಗಮನಿಸಿ, 1 ಸಮುವೇಲ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡಿದ್ದೇವೆ, ಆದರೆ ಬಾಲಕನಾದ ಸಮುವೇಲನು ಯಾಜಕನಾದ ಏಲಿಯ ಮುಂದೆ ಯೆಹೋವನ ಸೇವೆ ಮಾಡುತ್ತಾ ಇದ್ದನು. ಏನ್ ಮಾಡ್ತಾ ಇದ್ದನಂತೆ? ಬಾಲಕನಾಗಿರುವ ಸಮುವೇಲನು ಸೇವೆ ಮಾಡುತ್ತಿದ್ದಾನೆ. ಪಾಪದಲ್ಲಿ ಜೀವಿಸುತ್ತಾ ಸೇವೆ ಮಾಡ್ತಾ ಇದ್ದಾನಂತೀರಾ, ಇಲ್ಲವೇ ಪರಿಶುದ್ಧನಾಗಿ ಜೀವಿಸುತ್ತಾ ಸೇವೆ ಮಾಡ್ತಿದ್ದಾನಂತೀರಾ? ಏನಂತೀರಿ? ಪರಿಶುದ್ಧನಾಗಿ ಜೀವಿಸುತ್ತಾ ಸೇವೆ ಮಾಡ್ತಿದ್ದಾನೆ. ಪಾಪದಲ್ಲಿ ಜೀವಿಸುತ್ತಲೂ ಕೂಡ ಸೇವೆ ಮಾಡಲು ಸಾಧ್ಯ ಇದೆಯಾ, ಇಲ್ಲವೋ? ಏನಂತೀರಿ? ಸಾಧ್ಯ. ಪಾಪದಲ್ಲಿ ಜೀವಿಸುತ್ತಾ ಪಾಪಿಷ್ಟ ಕೆಲಸ ಮಾಡುತ್ತಾ ಆದಾಗ್ಯೂ ಸೇವೆಯಲ್ಲಿ ಪಾಲ್ಗೊಳ್ಳುವುದು ಸಾಧ್ಯ. ಯಾಕೆಂದರೆ ಮುಂದಿನ ವಚನದಲ್ಲಿಯೇ, ಮುಂದಿನ ವಾಕ್ಯದಲ್ಲಿಯೇ ಅಂತಹ ಗ್ಯಾಂಗ್ ನಮಗೆ ಕಾಣಿಸುತ್ತೆ. ಯಾವ ಗ್ಯಾಂಗು? ಪಾಪದಲ್ಲಿ ಜೀವಿಸುತ್ತಾ ಸೇವೆ ಮಾಡುವಂತಹ ಒಂದು ಗ್ಯಾಂಗ್. ನೋಡೋಣ ಬನ್ನಿ. ಏಲಿಯ ಮಕ್ಕಳು ಯೆಹೋವನನ್ನು ಅಲಕ್ಷ್ಯ ಮಾಡುತ್ತಾ ಬಹು ದುಷ್ಟರಾಗಿದ್ದರು. ಜನರ ವಿಷಯದಲ್ಲಿ ಯಾಜಕರು ಮಾಡುತ್ತಾ ಬರುತ್ತಿರುವ ಕೆಲಸ ಏನೆಂದರೆ, ಇವರು ಯಾಜಕರಾಗಿದ್ರಂತೆ, ಅಂದರೆ ಸೇವಕರಾಗಿದ್ದರು. ಆದರೆ ಬೈಬಲ್ ಹೇಳುತ್ತದೆ, ಅವರಿಗೆ ದೇವರು ಯಾರೆಂದು ಗೊತ್ತಿಲ್ಲ, ದೇವರೊಂದಿಗೆ ಸರಿಯಾದ ಸಂಬಂಧ ಇಲ್ಲ. ಮಾಡ್ತಿರೋದೇನೋ ಸೇವೆ, ಅವರು ಇರುವುದೇನೋ ಆಲಯದಲ್ಲಿ ಇರುತ್ತಾ ಯಾಜಕರ ಕರ್ತವ್ಯವನ್ನು ನಿರ್ವಹಿಸುತ್ತಾ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಎಷ್ಟು ದ್ರೋಹ ಮಾಡ್ತಾ ಇದ್ರು ಗೊತ್ತಾ ಇವರು? ಆ ಆಲಯದ ಸೇವೆಗೋಸ್ಕರ ಬರುವಂತಹ ಯೌವನ ಸ್ತ್ರೀಯರೊಂದಿಗೆ ಪರಿಚಯಗಳನ್ನು ಬೆಳೆಸಿಕೊಂಡು ಆ ನಂತರ ಪಾಪ ಮಾಡುವಂತಹ ಪಾಪಿಷ್ಟ ಪರಿಚಾರಕರಾಗಿದ್ರು ಈ ಏಲಿ ಮಕ್ಕಳು. ಎಷ್ಟು ಭಯಂಕರ ನೋಡಿ, ಎಷ್ಟು ಘೋರ ನೋಡಿ. ಸೇವೆಯ ಮುಸುಕಿನಲ್ಲಿ
ಪಾಪಿಷ್ಟ ಕೆಲಸ ಮಾಡುವುದು ಎಷ್ಟು ಘೋರ ನೋಡಿ. ಸೇವೆಯ ಮುಸುಕಿನಲ್ಲಿ ಸಭೆಗೆ ಬರುವಂಥವರಲ್ಲಿ ವೈಯಕ್ತಿಕ ಪರಿಚಯ ಬೆಳೆಸಿಕೊಳ್ಳುವುದು ಎಷ್ಟು ಘೋರ ನೋಡಿ. ಸೇವೆಯ ಮುಸುಕಿನಲ್ಲಿ ತಮಗಿರುವ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಆಸೆ ಪಡುವಂಥದ್ದು ಎಷ್ಟು ಘೋರ ನೋಡಿ. ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ಸಾಮುವೇಲನ ಕಣ್ಮುಂದೆ ಕಾಣಿಸಿಕೊಳ್ಳುತ್ತಿರುವಂತಹ ಸೇವಕರಿಬ್ಬರೂ ಕೂಡ ಪಾಪಿಷ್ಠರಾಗಿದ್ರು. ಇವರಿಬ್ಬರನ್ನು ಕೂಡ ಸಮುವೇಲನು ನೋಡ್ತಾ ಇದ್ದ. ಹುಡುಗಿಯರೊಂದಿಗೆ ಹೇಗೆ ಮಾತಾಡ್ತಿದ್ದಾರೆಂದು ನೋಡ್ತಿದ್ದ, ಹುಡುಗಿಯರೊಂದಿಗೆ ಹೇಗೆ ಪರಿಚಯ ಬೆಳೆಸ್ಕೊಳ್ತಿದ್ದಾರೆಂದು ನೋಡ್ತಿದ್ದ, ಆನಂತರ ಹುಡುಗಿಯರನ್ನು ಯಾವ ರೀತಿ ವಶಪಡಿಸಿಕೊಳ್ತಿದ್ದಾರೆಂದು ಈ ಬಾಲಕನು ನೋಡ್ತಾ ಇದ್ದ. ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಸಭೆಗಳಲ್ಲೂ ಕೂಡ ಇಂಥವರಿದ್ದಾರಾ? ಸೇವಕರೇ, ನಮ್ಮ ಸೇವೆಯ ಜೀವಿತದಲ್ಲಿ ಏಲಿಯ ಮಕ್ಕಳಲ್ಲಿರುವಂತಹ ತತ್ವವಾಗಲಿ ವ್ಯಕ್ತಿತ್ವವಾಗಲಿ ನಮ್ಮಲ್ಲಿದೆಯಾ? ಜಾಗ್ರತೆ, ಅದು ಕ್ಷೇಮವಲ್ಲ. ಏಲಿಯ ಮಕ್ಕಳನ್ನು ದೇವರು ನೋಡ್ತಾರೆ. ಒಂದೇ ಒಂದು ಪೆಟ್ಟಿನಿಂದ ಇಬ್ಬರನ್ನು ಸಾಯಿಸ್ತಾರೆ. ಅಷ್ಟೇ ಅಲ್ಲ, ಏಲಿಗೆ ಒಂದು ಮಾತನ್ನು ಹೇಳ್ತಾರೆ, ಏಲಿ, ನಿನ್ನ ಮನೆಯಲ್ಲಿ ಯಾರೊಬ್ಬರೂ ಕೂಡ ವೃದ್ಧಾಪ್ಯವನ್ನು ನೋಡೋದಿಲ್ಲ. ಅಂದರೆ ಅರ್ಥವೇನು? ನಿನ್ನ ಸಂತತಿಯಲ್ಲಿ ಯಾರೊಬ್ಬರೂ ಕೂಡ ವೃದ್ಧಾಪ್ಯವನ್ನು ನೋಡೋದಿಲ್ಲ. ಅಂದರೆ ನಿನ್ನ ಸಂತಾನದಲ್ಲಿ ಹುಟ್ಟಿರುವ ಪ್ರತಿಯೊಂದು ಸಂತಾನವೂ ಕೂಡ ಅರ್ಧ ಆಯುಷ್ಯನಲ್ಲಿಯೇ, ಮಧ್ಯ ವಯಸ್ಸಿನಲ್ಲಿಯೇ ಆಕಸ್ಮಿಕವಾಗಿಯೇ ಸತ್ತೋಗುತ್ತಾರೆ. ಅಷ್ಟೇ ಅಲ್ಲ, ಯಾರೊಬ್ಬರೂ ಕೂಡ ನನ್ನನ್ನು ಸೇವಿಸುವುದಕ್ಕಾಗಿ ನಾನು ಅಂಗೀಕರಿಸುವುದೇ ಇಲ್ಲ ಎಂದು ಹೇಳ್ತಾರೆ. ಬಾಲ್ಯದಲ್ಲಿ ಪರಿಶುದ್ಧರಾಗಿ ಜೀವಿಸುವುದು ಆಶೀರ್ವಾದ. ಯೋಸೇಫನು ತನ್ನ ಬಾಲ್ಯದಲ್ಲಿ ಪರಿಶುದ್ಧನಾಗಿ ಜೀವಿಸಿದ. ಒಬ್ಬ ಸ್ತ್ರೀ ಬಂದು ನನ್ನೊಂದಿಗೆ ಪಾಪ ಮಾಡು ಎಂದು ಹೇಳಿದರೆ, ಇಂತಹ ಮಹಾದುಷ್ಕೃತ್ಯವನ್ನು ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ ಅನ್ನುತ್ತಾನೆ. ಅವಳೇನ್ ಹೇಳ್ತಾಳೆ ಗೊತ್ತಾ? ಮನೆಯಲ್ಲಿ ನನ್ನ ಗಂಡ ಇಲ್ಲ, ಮನೆಯಲ್ಲಿ ಯಾರೂ ಇಲ್ಲ, ಬಾ ಪಾಪ ಮಾಡು ಅಂದಿದ್ದಕ್ಕೆ ಯೋಸೇಫನು ಕೊಟ್ಟ ಉತ್ತರ ಏನು ಗೊತ್ತಾ? ಮನೆಯಲ್ಲಿ ನಿನ್ನ ಗಂಡ ಇಲ್ಲದೇ ಇರಬಹುದು, ಆದರೆ ನನ್ನ ಸಂಗಡ ನನ್ನ ದೇವರು ಇದ್ದಾರೆ. ಅದಕ್ಕೆ ಇಂತಹ ಘೋರವಾದ ದುಷ್ಕೃತ್ಯವನ್ನು ನನ್ನ ದೇವರ ವಿರುದ್ಧ ನಾನು ಹೇಗೆ ಮಾಡಲಿ ಅನ್ನುತ್ತಾನೆ. ಆ ದಿನ ಯೋಸೇಫನು ಕೋರಿಕೊಂಡದ್ದು ಸಂತೋಷವನ್ನಲ್ಲ, ಅಲ್ಪಕಾಲ ಪಾಪ ಭೋಗವನ್ನಲ್ಲ, ಮತ್ತೇನು? ಪರಿಶುದ್ಧವಾದ ಜೀವಿತವನ್ನೇ ಕೋರಿಕೊಂಡ. ಹ್ಯಾಪಿನೆಸ್ ಅಲ್ಲ ಪ್ರಿಯರೇ ಕೋರಿಕೊಂಡದ್ದು, ಹೋಲಿನೆಸ್ ಕೋರಿಕೊಂಡ. ಫಲಿತವಾಗಿ ಯೋಸೇಫನು ಆ ದೇಶವನ್ನೇ ಪರಿಪಾಲಿಸುವಂತಹ ಪ್ರಧಾನಮಂತ್ರಿಯಾದ. ತಮ್ಮಂದೇರೇ, ತಂಗಿಯಂದೇರೇ, ಯವ್ವನ ಪ್ರಾಯದಲ್ಲಿ ನೀವು ಕೋರಿಕೊಳ್ಳಬೇಕಾದದ್ದು ಹ್ಯಾಪಿನೆಸ್ ಅಲ್ಲ, ಮತ್ತೇನು? ಹೋಲಿನೆಸ್ ಆಗಿದೆ. ಸಹೋದರ ಸಹೋದರಿಯರೇ, ನಮ್ಮ ಮಗ ಹಾಳಾಗ್ತಿದ್ದಾನೆ, ಕಾರಣ ಅವನಿಗಿರುವ ಸರ್ಕಲ್ ಆಗಿದೆ, ಮಗಳು ಹಾಳಾಗ್ತಿದ್ದಾಳೆ, ಕಾರಣ ಅವಳಿಗಿರುವ ಸರ್ಕಲ್ ಆಗಿದೆ ಎಂದು ಹೇಳಿ ನಾವು ಸಮರ್ಥಿಸಿಕೊಳ್ತೇವೆ. ಆದರೆ ಒಂದು ಸಾರಿ ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದ್ರೆ, ಸಮುವೇಲನು ಬಾಲಕನಾಗಿರುವ ಕಾಲ ವಾತಾವರಣ ಪರಿಶೀಲಿಸಿ ನೋಡಿ. ಸಮುವೇಲನ ಎದುರುಗಡೆಯೇ ಪಾಪ ಜರುಗುತ್ತಾ ಇತ್ತು. ಸೇವೆ ಮಾಡುತ್ತಲೇ ಪಾಪಿಷ್ಟ ಕೆಲಸ ಮಾಡುವಂಥವರು ಅವನ ಕಣ್ಮುಂದೆ ಕಾಣಿಸ್ತಾ ಇದ್ರು. ಮತ್ತ್ಯಾಕೆ ಸಮುವೇಲನು ಪಾಪಿಷ್ಟನಾಗಲಿಲ್ಲ? ಕಣ್ಮುಂದೆ ಕಾಣಿಸುವುದನ್ನೆಲ್ಲ ನೋಡಿದಂಥವನು ತಾನು ಕೂಡ ಹಾಗೆ ಜೀವಿಸಬೇಕಲ್ಲವೇ? ಸಾಧಾರಣವಾಗಿ ಏನ್ ಜರುಗುತ್ತೆ ಗೊತ್ತಾ? ನೀವೇನನ್ನು ನೋಡುತ್ತೀರೋ ಅದನ್ನು ಮಾಡಲು ಪ್ರಯತ್ನಿಸ್ತೀರಿ, ಏನನ್ನು ಮಾಡುತ್ತೀರೋ ಅದನ್ನು ನೀವು ಅಭ್ಯಾಸ ಮಾಡಿಕೊಳ್ತೀರಿ. ಯಾವುದನ್ನು ಅಭ್ಯಾಸ ಮಾಡಿಕೊಳ್ತೀರೋ ಅದಕ್ಕೆ ನೀವು ದಾಸರಾಗುತ್ತೀರಿ. ಯಾವುದಕ್ಕೆ ದಾಸರಾಗುತ್ತೀರೋ ಅದಕ್ಕೆ ನೀವು ಬಂಧಿತರಾಗುತ್ತೀರಿ. ಯಾವುದಕ್ಕೆ ಬಂಧಿತರಾಗುತ್ತೀರೋ ಅದೇ ನಿಮ್ಮನ್ನು ಪಾತಾಳಕ್ಕೆ ಕೊಂಡೊಯ್ಯುತ್ತೆ. ನೀವು ಏನನ್ನು ನೋಡುತ್ತೀರೋ ಅದನ್ನೇ ಮಾಡಬೇಕೆಂದು ಆಶಿಸುತ್ತೀರಿ. ಹಾಗಾದರೆ ಸಮುವೇಲನು ನೋಡ್ತಿರೋದೇನು? ತನ್ನ ಕಣ್ಮುಂದೆಯೇ ವ್ಯಭಿಚಾರ ನೋಡ್ತಿದ್ದ, ಸೇವೆಯ ಮುಸುಕಿನಲ್ಲಿ ಮಾಡುತ್ತಿರುವ ಪಾಪ ನೋಡ್ತಿದ್ದ. ಆದರೆ ಸಮುವೇಲನು ಪಾಪ ಮಾಡಲಿಲ್ಲ. ಕಾರಣ ಗೊತ್ತಾ ಪ್ರಿಯರೇ? ತಾಯಿಯ ಪ್ರಾರ್ಥನೆಯ ನಿಮಿತ್ತ. ಏನದು? ತಾಯಿಯ ಪ್ರಾರ್ಥನೆ. ತನ್ನ ಏಕೈಕ ಮಗನನ್ನು, ತಾನು ಬಹಳವಾಗಿ ಪ್ರೀತಿಸಿದ ಮಗನನ್ನು ಆ ತಾಯಿ ದೇವರ ಸೇವೆಗೆ ಅರ್ಪಿಸಿಕೊಡ್ತಾಳೆ. ಆಕೆಯ ಮನಸ್ಸೆಲ್ಲ ಆ ಮಗನ ಮೇಲೆಯೇ ಇತ್ತು. ಸ್ವಲ್ಪ ಮಟ್ಟಿಗೆ ಹನ್ನಳಿಗೆ ಗೊತ್ತೇ ಇರುತ್ತೆ, ನನ್ನ ಮಗನನ್ನು ತಕೊಂಡು ಹೋಗಿ ಆ ಆಲಯದಲ್ಲಿ ಬಿಟ್ಟೆ, ಅಲ್ಲಿರುವಂತಹ ಆ ಯವನ ಸೇವಕರು ಪಾಪಿಷ್ಟ ಕೆಲಸ ಮಾಡ್ತಿದ್ದಾರೆ, ಅವರ ಮಧ್ಯದಲ್ಲಿ ತಕೊಂಡು ಹೋಗಿ ನನ್ನ ಮಗನನ್ನಿಟ್ಟೆ, ನನ್ನ ಮಗನೇನಾಗಿ ಹೋಗ್ತಾನೋ ಎಂಬ ಭಯ ಅವಳಿಗೆ ಇದ್ದರೂ ಕೂಡ ತನಗಿರುವ ಭಯಕ್ಕಿಂತಲೂ ಹೆಚ್ಚಾಗಿ ತಾನು ಮಾಡುವ ಪ್ರಾರ್ಥನೆಯ ಮೇಲಿನ ನಂಬಿಕೆಯೇ ದೊಡ್ಡದಾಗಿತ್ತು. ಆ ತನ್ನ ಮಗನ ಸುತ್ತಲೂ ಏನ್ ಮಾಡುತ್ತಾಳೆ ಗೊತ್ತಾ? ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಳುತ್ತಾಳೆ. ನಿಮ್ಮಲ್ಲಿ ಎಷ್ಟು ಜನ ತಂದೆ ತಾಯಿಗಳಾಗಿದ್ದೀರೆಂದು ಒಮ್ಮೆ ಕೈ ಎತ್ತಿ ತೋರಿಸುವಿರಾ?
ತಂದೆ ತಾಯಂದಿರು ಒಮ್ಮೆ ಕೈ ತೋರಿಸ್ತೀರಾ? ಯಸ್, ರೈಟ್. ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು, ಕ್ಷೇಮಕರವಾಗಿರಬೇಕು, ಯೌವನ ಪ್ರಾಯದಲ್ಲಿ ಪಾಪದಲ್ಲಿ ಬೀಳದೆ ಅವರು ಭದ್ರವಾಗಿರಬೇಕು, ಯೇಸುವಿಗೋಸ್ಕರ ಉಪಯುಕ್ತ ಪಾತ್ರೆಗಳಾಗಿ ಅವರು ಬೆಳೆಯಬೇಕು ಎಂದು ಆಶಿಸುವಂಥವರು ಒಮ್ಮೆ ಕೈ ತೋರಿಸ್ತೀರಾ? ಥ್ಯಾಂಕ್ ಯು. ನಿಮಗೆ ನೆನಪಿದೆಯಾ, ಯೇಸು ಕ್ರಿಸ್ತನು ಶಿಲುಬೆ ಹೊರುವಾಗ, ಯೆರೂಸಲೇಮಿನ ಬೀದಿಯಲ್ಲಿ ಹೋಗುವಾಗ ಅನೇಕ ಸ್ತ್ರೀಯರು ಅಳುತ್ತಾ ಇರುವಾಗ ಯೇಸು ಕ್ರಿಸ್ತನು ಆಗ ಹೇಳಿರುವ ಮಾತು ನೆನಪಿದೆಯಾ? ತಾಯಿಯೆಂದರೆ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ, ಆ ನಂತರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಅನ್ನುತ್ತಾರೆ. ಆ ದಿನ ಯೇಸು ನೋಡಿದ್ರು ಜವಾಬ್ದಾರಿಯುತವಾಗಿ ಜೀವಿಸಬೇಕಾದ ತಾಯಿಯೆಂದರು ಜವಾಬ್ದಾರಿಕೆ ಮರೆತು ಜೀವಿಸುವುದರಿಂದ, ಪರಿಶುದ್ಧರಾಗಿ ಜೀವಿಸಬೇಕಾದ ತಾಯಿಯೆಂದರು ಪರಿಶುದ್ಧತೆ ಬಿಟ್ಟು ಜೀವಿಸುತ್ತಿರುವಾಗ, ಅವರ ಮಕ್ಕಳು ಹಾಳಾಗುತ್ತಿರುವಾಗ ಯೇಸು ನೋಡಿ ಹೇಳ್ತಾರೆ, ನನಗೋಸ್ಕರ ಅಳುತ್ತಿರೋದು ಯಾಕೆ? ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಅನ್ನುತ್ತಾರೆ. ಈ ದಿನ ನಮ್ಮ ಮಧ್ಯ ಮಕ್ಕಳಿಗೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವ ತಂದೆಯೆಂದರು ತಾಯಿಯೆಂದರು ಇದ್ದೀರಾ? ನಮ್ಮ ಮಗ ಹಾಳಾಗ್ತಿದ್ದಾನೆ ಪಾಸ್ಟ್ರೇ, ನಮ್ಮ ಮಗನಿಗಾಗಿ ಪ್ರಾರ್ಥನೆ ಮಾಡಿರಿ ಎಂದು ಪಾಸ್ಟರ್ಗೆ ಕೆಲಸ ಕೊಡ್ತಿದ್ದೀರಿ. ಆದ್ರೆ ನಿಮ್ಮ ಮಗನಾಗಲಿ ಮಗಳಾಗಲಿ ಹಾಳಾಗುವಾಗ ಅವರಿಗೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸುವ ತಾಯಿಯಾಗಿ ನೀವಿದ್ದೀರಾ? ನನ್ನ ಮಗಳು ಹಾಳಾಗ್ತಿದ್ದಾಳಲ್ಲವೇ ಎಂದು ಬಾಧೆ ಪಡ್ತಾ ಬೇಜಾರಾಗ್ತಿದ್ದೀರಿ. ಆದ್ರೆ ಯೇಸುವೇ, ನನ್ನ ಮಗಳನ್ನು ಕನಿಕರಿಸಿ ಕಾಪಾಡು, ಆ ಪಾಪಿಷ್ಟ ಪ್ರೀತಿಯ ಆ ಬಲೆಯಿಂದ ನನ್ನ ಮಗಳನ್ನು ಬಿಡಿಸು ದೇವರೇ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸುವ ತಾಯಿಯಾಗಿ ನೀವಿದ್ದೀರಾ? ಪ್ರಲಾಪ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಬಾಲ್ಯದಲ್ಲಿ ನಮ್ಮ ಮಕ್ಕಳು ಪರಿಶುದ್ಧರಾಗಿ ಕ್ರಿಸ್ತನನ್ನು ಹೊಂದಿಕೊಂಡು ಜೀವಿಸಬೇಕಾದರೆ, ಓದುತ್ತಿದ್ದೇನೆ ಪ್ರಲಾಪ ಪುಸ್ತಕ 2ನೇ ಅಧ್ಯಾಯ 19ನೇ ವಚನ, ನೀನು ಎದ್ದು ಮುಂಜಾನೆಯ ಜಾವದಲ್ಲಿ ಮೊರೆಯಿಡು, ನೀರನ್ನೋ ಎಂಬಂತೆ ಕರ್ತನ ಸನ್ನಿಧಿಯಲ್ಲಿ ನಿನ್ನ ಹೃದಯವನ್ನು ಹೊಯ್ದು ಬಿಡು. ನಿನ್ನ ಹಸು ಮಕ್ಕಳಿಗೋಸ್ಕರ ನಿನ್ನ ಕೈಗಳನ್ನು ಆತನ ಕಡೆಗೆ ಎತ್ತು. ತಾಯಿಯೆಂದರೆ, ದೇವರು ನಿಮಗೆ ಹೇಳ್ತಿದ್ದಾರೆ, ಮುಂಜಾನೆಯ ಜಾವದಲ್ಲಿ ಎದ್ದೇಳು. ಅವರು ಹಸುಕೂಸುಗಳಾಗಿರುವಾಗಲೇ ಅವರಿಗೋಸ್ಕರ ಕಣ್ಣೀರು ಸುರಿಸಿರಿ. ಬಾಲಕನು ನಡೆಯಬೇಕಾದ ದಾರಿಯನ್ನು ಅವನಿಗೆ ಬೋಧಿಸು ಎಂಬುದಾಗಿ ಬೈಬಲ್ನಲ್ಲಿಲ್ಲ, ಕಲಿಸಿಕೊಡು ಎಂಬುದಾಗಿ ಬೈಬಲ್ನಲ್ಲಿದೆ. ಬೋಧಿಸುವುದಕ್ಕಾಗಿ ಮಾಡಬೇಕಾದ ಕೆಲಸ ಏನಿಲ್ಲ, ಏನು ಮಾಡದಿದ್ರೂ ಬೋಧಿಸಬಹುದು. ಆದರೆ ಕಲಿಸುವುದು ಮಾತ್ರ ನೀವು ಮೊದಲು ಕಲಿಸಲು ಸಾಧ್ಯವಿಲ್ಲ. ನಿಮ್ಮ ಮಕ್ಕಳಿಗೆ ಶೂ ಲೇಸ್ ಕಟ್ಟುವುದನ್ನು ಕಲಿಸಬೇಕು ಅಂದುಕೊಳ್ಳಿ, ಅದನ್ನು ನೀವು ಮೊದಲು ಕಲಿತುಕೊಂಡ್ರೆ ಮಾತ್ರ ಸಾಧ್ಯ. ಯಾರಿಗಾದರೂ ಸೈಕಲ್ ತುಳಿಯುವುದನ್ನು ಕಲಿಸಬೇಕಾದರೆ ಮೊದಲು ನೀವು ಅದನ್ನು ಕಲಿತುಕೊಂಡಿರಬೇಕು. ಹಾಗೆಯೇ ಮಗು ಯಾವ ರೀತಿ ನಡೆಯಬೇಕೆಂದು ಕಲಿಸಬೇಕಾದರೆ ಮೊದಲು ನೀವು ಹಾಗೆ ನಡ್ಕೊಂಡಿರಬೇಕು. ಈ ದಿನ ನಮ್ಮ ಮನೆಗಳಲ್ಲಿ ಮಕ್ಕಳು ದಾರಿ ತಪ್ಪಿ ಹೋಗುವುದಕ್ಕಾಗಿರುವ ಏಕೈಕ ಕಾರಣವೇನೆಂದರೆ, ಹೆತ್ತ ತಂದೆ ಹೆತ್ತ ತಾಯಿ ಅವರನ್ನು ಪ್ರಾರ್ಥನೆಯಿಂದ ಬೆಳೆಸಲಾರದಂಥದಾಗಿದೆ, ಪರಿಶುದ್ಧರನ್ನಾಗಿ ಬೆಳೆಸಲಾರದಂಥದಾಗಿದೆ. ಏಲಿ ಯಾಜಕನೇ ಆಗಿದ್ದಾದ್ರೆ ಆತ್ಮೀಕತೆಯಲ್ಲಿ ಮಂದನಾಗಿದ್ದ. ಫಲಿತವಾಗಿ ಅವನ ಮಕ್ಕಳು ತಪ್ಪು ಮಾಡ್ತಾ ಇದ್ರು ಕೂಡ, ಪಾಪಿಷ್ಟ ಕೆಲಸ ಮಾಡ್ತಾ ಇದ್ರು ಕೂಡ ಸರಿಪಡಿಸಲಾಗಲಿಲ್ಲ, ಸರಿಯಾದ ಮಾರ್ಗದಲ್ಲಿ ಅವರನ್ನು ನಡೆಸಲಿಕ್ಕಾಗಲಿಲ್ಲ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನೋಡಿ, ಹನ್ನಳು ತನ್ನ ಮಗನನ್ನು ಪಾಪಿಷ್ಟ ಮನುಷ್ಯರ ಮಧ್ಯ ತನ್ನ ಮಗನನ್ನು ದೇವರಿಗೆ ಒಪ್ಪಿಸಿ ಹೋಗುತ್ತಾಳೆ. ಅವಳಿಗೊಂದು ನಂಬಿಕೆ ಇತ್ತು, ನನ್ನ ಪ್ರಾರ್ಥನೆ ದೇವರು ಲಾಲಿಸಿ ನನ್ನ ಮಗನ ಜೀವಿತದ ಸುತ್ತಲೂ ದೇವರು ಬೇಲಿ ಹಾಕುತ್ತಾರೆಂಬ ನಂಬಿಕೆ ಇತ್ತು. ನಿಮಗೆ ನೆನಪಿದೆಯಾ? ಮೋಶೆ 3 ತಿಂಗಳಿನ ಹಸುಕೂಸಾಗಿರುವಾಗ ಮೋಶೆಯನ್ನು ಮುಚ್ಚಿಟ್ಟಂತಹ ತಾಯಿಯ ಮೇಲೆ ಮುಚ್ಚಿಡ್ಲಿಕ್ಕಾಗೋದಿಲ್ಲವೆಂದು ತಿಳಿದು ಜಂಬು ಪೆಟ್ಟಿಗೆಯನ್ನು ತೆಗೆದುಕೊಂಡು ಆ ಜಂಬು ಪೆಟ್ಟಿಗೆಯ ಸುತ್ತಲೂ ಏನು ಹಚ್ಚಿದಳಂತೆ? ತಂತಿಯನ್ನು ಸುತ್ತಲೂ ಬಿಗಿಸಿದಳು. ಆ ಜಂಬು ಪೆಟ್ಟಿಗೆಯ ಸುತ್ತಲೂ ತಂತಿಯನ್ನು ಸುತ್ತಿ ಆ ಜಂಬು ಪೆಟ್ಟಿಗೆಯಲ್ಲಿ ಮೋಶೆಯನ್ನು ಆ ನೈಲ್ ನದಿಯಲ್ಲಿ ಬಿಟ್ಟು ಬಿಡುತ್ತಾಳೆ. ಇದಕ್ಕೆ ಸಾದೃಶ್ಯವೇನು? ನೈಲ್ ನದಿ ಲೋಕಕ್ಕೆ ಸಾದೃಶ್ಯವಾಗಿದೆ, ಪಾಪಕ್ಕೆ ಸಾದೃಶ್ಯ, ಪಾಪಿಷ್ಟ ಲೋಕಕ್ಕೆ ಸಾದೃಶ್ಯವಾಗಿದೆ. ಪಾಪಿಷ್ಟ ಲೋಕಕ್ಕೆ ಸಾದೃಶ್ಯವಾಗಿರುವಂತಹ ನೈಲ್ ನದಿಯಲ್ಲಿ ಮೋಶೆಯನ್ನು ಬಿಟ್ಟಾಗ ಆ ತಾಯಿ ಏನ್ ಮಾಡ್ತಿದ್ದಾಳೆ ಗೊತ್ತಾ? ತನ್ನ ಮಗನನ್ನು ಮುಳುಗಿಸಿ ಬಿಡುವಂತಹ ಅಥವಾ ಪಾಪಿಷ್ಟ ಲೋಕ ತನ್ನ ಮಗನ ಒಳಗಡೆ ಬರಲಾರದಂತೆ ಆ ಮಗನಿಗೆ ಆ ಪೆಟ್ಟಿಗೆಯಲ್ಲಿ ಇಡುತ್ತಾಳೆ. ಈಗ ಮೋಶೆ ನೀರಲ್ಲಿದ್ದಾನೆ, ಆದರೆ ನೀರು ಮಾತ್ರ ಆ ಪೆಟ್ಟಿಗೆ ಒಳಗೆ ಬರಲಿಲ್ಲ. ಕಾರಣ, ತಂತಿ ಹಾಕಿದಳು. ತಂದೆ ತಾಯಂದರೆ ಕೇಳ್ತಿದ್ದೀರಾ? ನಮ್ಮ ಮಕ್ಕಳು ಲೋಕದಲ್ಲಿರಲೇಬೇಕು, ಆದರೆ ಲೋಕ ಮಾತ್ರ ಅವರೊಳಗೆ ಎಂದಿಗೂ ಇರಬಾರದು. ಹಾಗಾದ್ರೆ ತಾಯಿಯಾಗಿ ನಿಮ್ಮ ಜವಾಬ್ದಾರಿಕೆ ಏನಾಗಿದೆ? ತಂತಿ ಹಾಕಬೇಕು.
ಯಾವುದು ಆ ತಂತಿ? ಬೇರೆ ಯಾವುದಲ್ಲ, ಪ್ರಾರ್ಥನೆಯಾಗಿದೆ. ಆ ತಂತಿಯೇ ಸುತ್ತಲೂ ಬಿಗಿಸದೇ ಇದ್ದರೆ ನೀರು ಪೆಟ್ಟಿಯೊಳಗಡೆ ಬಂದು ಮಗು ಸಾಯ್ತಿತ್ತು. ಮಗು ಮುಳುಗಿ ಹೋಗ್ತಾಯಿತ್ತು. ನಮ್ಮ ಮಗನು ಮುಳುಗಿ ಹೋಗುತ್ತಾ ಇದ್ದಾನೆ, ಪಾಪದಲ್ಲಿ ಮುಳುಗಿ ಹೋಗುತ್ತಿದ್ದಾನೆ, ಪಾಪಿಷ್ಟ ಸ್ನೇಹಿತರೊಂದಿಗೆ ಹಾಳಾಗ್ತಿದ್ದಾನೆ ಎಂದು ಅಳ್ತಾ ಇದ್ದೀರಿ. ಆದರೆ ಅದಕ್ಕೆ ಪ್ರಧಾನ ಕಾರಣ ಏನೆಂದು ಗೊತ್ತಾ? ನಿಮ್ಮ ಮಗುವಿಗೋಸ್ಕರ ಹಸುಕೂಸಾಗಿರುವಾಗಲೇ ನೀವು ಕಣ್ಣೀರು ಸುರಿಸಬೇಕಾದಷ್ಟು ನೀವು ಕಣ್ಣೀರು ಸುರಿಸಲಿಲ್ಲ, ಪ್ರಾರ್ಥಿಸಬೇಕಾದಷ್ಟು ನೀವು ಪ್ರಾರ್ಥಿಸಲಿಲ್ಲ. ಫಲಿತವಾಗಿ ಆ ಮಗ ಈ ದಿವಸ ಮುಳುಗಿ ಹೋಗ್ತಾ ಇದ್ದಾನೆ, ಪಾಪದಲ್ಲಿ ಮುಳುಗಿ ತೇಲಾಡ್ತಿದ್ದಾನೆ. ಹಾಗಾದರೆ ಲೋಪ ಎಲ್ಲಿದೆ? ನಮ್ಮಲ್ಲಿಯೇ ಇದೆ. ಆ ದಿನ ತನ್ನ ಮಗನು ಆ ನೈಲ್ ನದಿಯಲ್ಲಿ ಮುಳುಗಿ ಹೋಗಲಾರದ ಹಾಗೆ ಆತ್ಮೀಕಳಾಗಿರುವಂತಹ ಮೋಶೆಯ ತಾಯಿ ಪೆಟ್ಟಿಗೆ ಸುತ್ತಲೂ ತಂತಿಯನ್ನು ಬಿಗಿದು ಆ ಪೆಟ್ಟಿಗೆಯಲ್ಲಿ ಮಗನನ್ನಿಟ್ಟು ದೇವರ ಕೈಗೆ ಒಪ್ಪಿಸಿಕೊಟ್ಟಳು. ದೇವರೇ, ನನ್ನ ಮಗ ಲೋಕದಲ್ಲಿರಬೇಕೇ ಹೊರತು ಆ ಲೋಕ ಮಾತ್ರ ನನ್ನ ಮಗನನ್ನು ಎಂದಿಗೂ ಮುಳುಗಿಸಲೇ ಬಾರದು ದೇವರೇ ಎಂಬ ನಂಬಿಕೆಯಿಂದ ತಂತಿ ಹಚ್ಚುತ್ತಾಳೆ. ನಂತರ ಮೋಶೆಯನ್ನು ದೇವರಿಗೆ ಒಪ್ಪಿಸಿದರೆ ದೇವರು ಏನ್ಮಾಡುತ್ತಾರೆ? ದೊಡ್ಡ ನಾಯಕನನ್ನಾಗಿ ಮಾಡ್ತಾರೆ. ಅದಕ್ಕೆ ತಂದೆಯೆಂದರೆ, ತಾಯಿಯೆಂದರೆ ನಾವು ಕೂಡ ನಮ್ಮ ಮಕ್ಕಳನ್ನು ಬಿಟ್ಟು ಬಿಡಬೇಕಾದ ಕಾಲ ಬರುತ್ತೆ. ವಿದ್ಯಾಭ್ಯಾಸದ ನಿಮಿತ್ತವಾಗಿಯೋ, ಉನ್ನತ ವಿದ್ಯಾಭ್ಯಾಸಕ್ಕಾಗಿಯೋ, ಇತರ ಪಟ್ಟಣಕ್ಕಾಗಲಿ, ಇತರ ಪ್ರದೇಶಗಳಿಗಾಗಲಿ, ದೇಶಗಳಿಗಾಗಲಿ ನಮ್ಮ ಮಕ್ಕಳನ್ನು ಕಳಿಸಿಕೊಡಬೇಕಾಗುತ್ತೆ. ಹಾಗೆ ಕಳಿಸಿಕೊಡಬೇಕಾದಾಗ, ನಮ್ಮ ಮಕ್ಕಳನ್ನು ಬಿಟ್ಟು ಬಿಡಬೇಕಾದಾಗ ಅವರನ್ನು ಕಾಪಾಡುವಂಥದ್ದೇನು ಗೊತ್ತಾ? ನಿಮ್ಮ ಕಣ್ಣೀರಿನ ಪ್ರಾರ್ಥನೆ. ಲೆಟ್ ಅಸ್ ಪ್ರೇ. ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹುನೇರವಾಗಿ ಬಹುಸ್ಪಷ್ಟವಾಗಿ ಈ ದಿನ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು, ಸ್ತುತಿ, ಸ್ತೋತ್ರಗಳು. ಹುಟ್ಟಿದ ತಕ್ಷಣವೇ ಸಮುವೇಲನ ಜೀವಿತ ನಿನಗೆ ಅರ್ಪಿಸಲ್ಪಟ್ಟಿತು. ಯೆಶಯ್ಯ ಒಬ್ಬನೇ ಒಬ್ಬ ಮಗನಿದ್ದನು. ಆ ಒಬ್ಬನೇ ಮಗನನ್ನು ಆ ತಾಯಿ ನಿಮಗೆ ಅರ್ಪಿಸಿಕೊಟ್ಟಳು. ಈ ದಿನ ಅನೇಕ ಜನ ತಂದೆ ತಾಯಿಗಳಿದ್ದಾರೆ, ಅನೇಕ ಮಂದಿ ಮಕ್ಕಳನ್ನು ಹೆತ್ತಿದ್ದಾರೆ. ಕನಿಷ್ಠ ಒಬ್ಬರನ್ನಾದರೂ ನಿಮ್ಮ ಸೇವೆಗೆ ಅರ್ಪಿಸುವ ಕೃಪೆ ದಯಪಾಲಿಸಿರಿ. ಬಾಲ್ಯದಲ್ಲಿಯೇ ಸಮುವೇಲನ ಸುತ್ತಲಿರುವವರು ಪಾಪಿಷ್ಟ ಕೆಲಸ ಮಾಡುತ್ತಾ ಇದ್ದಾಗ್ಯೂ ಕೂಡ ಸಮುವೇಲನು ಪರಿಶುದ್ಧನಾಗಿ ಜೀವಿಸಿದ. ದೇವರೇ, ನಮ್ಮ ಸುತ್ತಲಿರುವ ಸಮಾಜವು ಹಾಳಾಗಿ ಹೋಗ್ತಾ ಇದ್ರು, ಪತನವಾಗುತ್ತಾ ಇದ್ರು, ಪಾಪದಲ್ಲಿ ಮುಳುಗಿ ಹೋಗ್ತಾ ಇದ್ರು. ನಾವು ಪರಿಶುದ್ಧರಾಗಿ ಜೀವಿಸಬೇಕಾದರೆ ಪ್ರಾರ್ಥನೆಯೇ ಅದಕ್ಕೆ ಆಧಾರ. ತಾಯಿಯ ಪ್ರಾರ್ಥನೆ, ತಂದೆಯ ಪ್ರಾರ್ಥನೆ ಯವ್ವನ ಪ್ರಾಯದಲ್ಲಿ ಯವ್ವನ ಮಕ್ಕಳಿಗೆ ಅತ್ಯವಶ್ಯಕವಾಗಿದೆ. ಹನ್ನಳ ಪ್ರಾರ್ಥನೆ ಮಗನ ಸುತ್ತಲೂ ಬೇಲಿ ಹಾಕಿತು. ಯೆಶಯ್ಯ, ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳ ಜೀವಿತದ ಸುತ್ತಲೂ ಪ್ರಾರ್ಥನೆ ಬೇಲಿ ಹಾಕಿಕೊಳ್ಳಬೇಕು. ದುಷ್ಟನು ಅವರನ್ನು ಮುಟ್ಟಲಾರದಂತೆ, ದುಷ್ಟತ್ವದೊಳಗೆ ಅವರನ್ನು ಸೆಳೆಕೊಂಡು ಹೋಗಲಾರದಂತೆ, ದುರ್ಮಾರ್ಗಿಗಳಾಗಿ ಅವರು ಮಾರ್ಪಡದಂತೆ, ದುಷ್ಕಾರ್ಯಗಳಿಗೆ ಅವರು ಬಂಧಿತರಾಗಲಾರದಂತೆ ಅವರು ಜೀವಿಸಬೇಕಾದರೆ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಅವರ ಸುತ್ತಲೂ ಪ್ರಾರ್ಥನೆ ಬೇಲಿ ಹಾಕಿಕೊಳ್ಳಬೇಕು. ಅಂತಹ ಕೃಪೆ ನಮಗೆ ದಯಪಾಲಿಸಿರೆಂದು ನಿಮಗೆ ಮಹಿಮೆ, ಘನತೆ, ಪ್ರಭಾವ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.